ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಜೀವನದಲ್ಲಿ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ದೇವಿ ಹತ್ರ ಬೇಡ್ಕೊಳ್ತಾ ಈ ಲಾಗನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೇವೆ ಅಂತಂದರೆ ಮಡಿ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ನಾವೇನು ಮಾಡ್ತೇವೆ ಅಂದರೆ ಕಸ ಎಲ್ಲ ಹೊಡ್ಕೊಂಡು ನಾನೆಲ್ಲ ಅಂಗ್ಳ ಕಸ ಮತ್ತು ನೆಲ ಎಲ್ಲ ಒರೆಸ್ಕೊಂಡು ಈ ಥರ ಎಲ್ಲ ಮಾವಿನ ತೋರಣ ಎಲ್ಲ ಕಟ್ಟಿಬಿಟ್ಟು ಹಾಗೆ ಒಂದೊಂದು ಬಾಗಿಲ ಹತ್ರ ಒಂದು ದೊಡ್ಡ ರಂಗೋಲಿ ಎಲ್ಲ ಹಾಕಿ ಬಾಗಿಲು ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಇಲ್ಲೇ ಒಲೆ ಪೂಜೆನೆಲ್ಲ ಮಾಡ್ಕೋಬೇಕಲ್ಲ. ಇವತ್ತೆಲ್ಲ ನೈವೇದ್ಯ ಎಲ್ಲ ಮಾಡ್ತೀವಿ ನಾವು ವರಮಹಾಲಕ್ಷ್ಮಿಗೆ. ಅದಕ್ಕೆ ಎಲ್ಲ ಶುಭ್ರವಾಗಿರಲಿ ಮಡಿಯಾಗಿರಲಿ ಅಂತಂದು ಹೇಳಿ ಮಾಡ್ಕೊಳ್ಳೋದು ನಮ್ಮದು ಎಲ್ಲ ಹೆಣ್ಮಕ್ಳು ಮತ್ತು ಮುತ್ತೈದರದ್ದು ಇದು ಒಂದು ಪದ್ಧತಿನೇ ಅಂತಲೇ ಹೇಳ್ಬೋದು. ಹಾಗೆ ನಾನು ಇಲ್ಲೆಲ್ಲ ಒಲೆನೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಇಲ್ಲಿ ಮತ್ತು ವಿಭೂತಿ ಮತ್ತು ಅರಿಶಿನ ಎಲ್ಲ ಕುಂಕುಮ ಎಲ್ಲ ಹಚ್ಚಿ ಹಾಗೆ ಹೂವನ್ನು ಏರಿಸಿ ಮಾಡಿದ್ರೆ ಇವತ್ತು ನಾವು ನೈವೇದ್ಯ ಮಾಡ್ತವಲ್ಲ ಅದೆಲ್ಲ ಚೆನ್ನಾಗಿ ಬರ್ತೈತಿ ಮತ್ತು ದೇವರಿಗೆ ಒಪ್ಪತತಿ ಸೇರ್ತತಿ ಅನ್ನೋದೊಂದು ನಮ್ಮದು ವಾಡಿಕೆ ನಂಬಿಕೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಡೈಲಿ ಪೂಜೆ ಮಾಡಿರ್ತೀವಿ, ಈ ಥರ ಎಲ್ಲ ಮಾಡ್ತೀವಿ. ಆದರೆ ಇವತ್ತೊಂದು ಈ ಥರ ಮಾಡೋದೆಲ್ಲ ಒಂದು ವಿಶೇಷ, ಇವತ್ತೊಂದೇನೋ ಒಂದು ಸಂಭ್ರಮನ ಅಂತಲೇ ಹೇಳ್ಬೋದು. ಹಾಗೆ ಮತ್ತು ದೇವ್ರ ಮನೇಲಿ ನಾನು ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಇದೆಲ್ಲ ಅದು ಒಲೆ ಎಲ್ಲ ಪೂಜೆ ಮಾಡಿದ್ಮೇಲೆ ಇಲ್ಲಿ ದೇವ್ರ ಮನೇಲಿ ನಾನು ದೇವ್ರ ಪೂಜೆ ಮಾಡೋಣ ಅಂತಂದು ಹೇಳಿ ಬಂದೆ ನಾನು ಇಲ್ಲಿ. ಹಾಗೆ ಇಲ್ಲಿ ಒಂದು ಕಳಸ ಇಟ್ಬಿಟ್ಟು ಮಣಿ ಇಟ್ಬಿಟ್ಟು ನಾನು ಅದಕ್ಕೆ ಒಂದು ತಟ್ಟೆ ಇಟ್ಟು ಅದಕ್ಕೆ ಅಕ್ಕಿ ಹಾಕಿಬಿಟ್ಟು ಇದು ಚರಗಿಲಿ ನಾನು ನೀರು ತುಂಬಿಟ್ಟಿದ್ದೀನಿ. ಹಾಗೆ ಇದರಲ್ಲಿ ನಾನು ಅರಿಶಿನ ಕುಂಕುಮ ಮತ್ತು ಕೊಯ್ನು ಎಲ್ಲ ಹಾಕಿ ಮಾವಿನ ತೋರಣ ಇಟ್ಬಿಟ್ಟು ನಾನು ಕಾಯಿ ಇಟ್ಟೆ. ನಾನು ಈ ಥರ ಎಲ್ಲ ಮಾಡಿದೆ. ನಾನು ಆ್ಯಕ್ಚುಲಿ ನಾನು ಹಾಲಲ್ಲಿ ಪೂಜೆ ಮಾಡ್ತೀನಿ ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ. ದೊಡ್ಡಕ್ಕೆ ಟೇಬಲ್ ಮೇಲೆ ಇಟ್ಟು ಸೀರೆಯನ್ನೆಲ್ಲ ಉಡಿಸ್ಬಿಟ್ಟು ಮಾಡ್ತೀನಿ. ಈ ಸಲ ಏನಪ್ಪ ಅಂತಂದ್ರೆ ನಮ್ಮ ಮನೆಯವರಿಗೆಲ್ಲ ಆರಾಮೇ ಇರಲಿಲ್ಲ. ಆಕ್ಸಿಡೆಂಟ್ ಆಗಿರೋದ್ರಿಂದ ಅವ್ರಿಗೆ ಕೈಯೆಲ್ಲ ಪೆಟ್ಟು ಬಿದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ. ಟೇಬಲೆಲ್ಲ ಮೇಲ್ಗಡೆ ಎಲ್ಲ ಇದ್ದವು, ಅವೆಲ್ಲ ತೆಗೆದುಕೊಡೋಕೆ ಕಷ್ಟ ಆಗುತ್ತೆ. ಸರಿ ಇಲ್ಲಿ ಜಗಲಿ ಮೇಲೇ ನಾನು ಈ ಥರ ಉಡಿ ಕೊಟ್ಬಿಟ್ಟು ಸುಮ್ಮನೆ ಚರಗಿ ತುಂಬಿಟ್ಟು ಕಾಯಿ ಇಟ್ಬಿಟ್ಟು ಮಾಡೋಣ ಪೂಜೆನ ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಪೂಜೆ ಮತ್ತು ಹಬ್ಬ ಅಂದಮೇಲೆ ಹಿರಿಯರಾಗಿರಲಿ ಫೋಟೋ ಮತ್ತು ದೇವ್ರದ್ದು ಬೇರೆ ಬೇರೆ ಯಾವ ಫೋಟೋ ಇರಲಿ ಅವೆಲ್ಲ ಪೂಜೆ ಮಾಡೋದೆಲ್ಲ ಪದ್ಧತಿ ಅಲ್ವಾ. ಪದ್ಧತಿ ಅನ್ನೋಕ್ಕಿಂತನೂ ಮಾಡಲೇಬೇಕು. ಹಾಗೆ ನಾನು ಬಾಗಿಲು ಹೊರಸು ಅದೆಲ್ಲ ಮಾಡ್ಕೊತಾನೆ ಬಂದೆ. ಹಾಗೆ ಇಲ್ಲಿ ನಮ್ಮ ಅತ್ತೆ ಮಾವನ ಫೋಟೋ ಎಲ್ಲ ಇತ್ತು, ಅದಕ್ಕೂ ಕೂಡ ಪೂಜೆ ಮಾಡಿ ನಾನು ಅದಕ್ಕೂ ಹೂವೆಲ್ಲ ಏರಿಸಾಯಿತು. ಹಾಗೆ ಮತ್ತು ನಮ್ಮ ಮನೇಲಿ ಕರೆಯಮ್ಮ ಬೇರೆ ಇದ್ದಾಳೆ, ನಿಮಗೆ ಗೊತ್ತಿರಬೇಕು. ನಾವು ದೀಪಾವಳಿಯಲ್ಲಿ ಕರೆಯಮ್ಮನ ಪೂಜೆ ಮಾಡ್ತೀವಿ. ಅದಕ್ಕೆ ಕರೆಯಮ್ಮನ್ನೆಲ್ಲ ತೊಳೆದು ಅದನ್ನು ಪೂಜೆ ಮಾಡಿ ಅದಕ್ಕೂ ನಾನೆಲ್ಲ ಹೂವು ಅವೆಲ್ಲ ಏರಿಸಿ ಮತ್ತು ಇಲ್ಲಿ ರೆಗ್ಯುಲರ್ ಲಕ್ಷ್ಮೀ ನಾವು ಕಳಸ ತುಂಬಿಟ್ಟಿರ್ತಾವಲ್ಲ ಮನೆಯಲ್ಲಿ ಜಗಲಿ ಮೇಲೆ ಅದನ್ನೂ ಕೂಡ ಪೂಜೆ ಎಲ್ಲ ಮಾಡಿ ಹಾಗೆ ನಮ್ಮ ಮನೆ ದೇವ್ರದ್ದು ಪೂಜೆ ಅದೆಲ್ಲ ಆದಮೇಲೆ ಎಲ್ಲರಿಗೂ ಹೂವೆಲ್ಲ ಏರಿಸಿ ನಾನು ಫೈನಲ್ ಟಚ್ ಅಂತಾರಲ್ಲ ಆ ಥರ ಆಗಿದೆ ನೋಡಿರಿ. ಹಾಗೆ ಇಲ್ಲಿ ಮತ್ತು ನಾನು ಇಲ್ಲಿ ವರಮಹಾಲಕ್ಷ್ಮಿಗೆ ಉಡಿಯನ್ನು ಇಟ್ಟು ಅದರಲ್ಲಿ ನಾನು ಸೀರೆ ಬಳೆ ಮತ್ತು ಉಡಿ ಎಲ್ಲ ಕೊಟ್ಬಿಟ್ಟೆ. ನಾನು ಈ ಥರ ಇಲ್ಲಿ ಇಡಲಿಕ್ಕೆ ನಾನು ಆ್ಯಕ್ಚುಲಿ ಅಂದ್ಕೊಂಡೆ ನಾನು ಟೇಬಲ್ ಮೇಲೆ ಮಾಡಿದರೆ ಎಲ್ಲ ಮಾಡ್ಬೋದಾಗಿತ್ತು ಅಂತಂದೇಳಿ. ಬಟ್ ಇಲ್ಲೂ ಕೂಡ ತುಂಬ ಚೆನ್ನಾಗೇ ಬಂತು. ಲಾಸ್ಟಿಗೆ ಕೊನೆಗೆ ನಾನು ಇಲ್ಲಿ ಮಂಗಳಾರತಿ ಎಲ್ಲ ಮಾಡಿದೆ ನಾನು. ನೀವೆಲ್ಲ ಯಾವ ಥರ ಮಾಡ್ತೀರಿ? ಆ್ಯಕ್ಚುಲಿ ನಾನು ರೆಗ್ಯುಲರ್ ಫ್ರೈಡೇನೇ ನಾನು ಸಾರಿ ಎಲ್ಲ ಉಡ್ಕೊಂಡು ಪೂಜೆ ಮಾಡ್ತೀನಿ. ಈ ಥರ ಹಬ್ಬ ಹರಿದಿನಗಳು ಅಂತಂದರೆ ನಾನು ಸೀರೆ ಉಡ್ಕೊಂಡು ಪಕ್ಕಾ ಗೃಹಿಣಿಯಾಗಿ ಪೂಜೆ ಮಾಡ್ತೀನಿ. ಆದರೆ ನಾನು ಮೊದಲೇ ಹೇಳ್ದಂಗೆ ನನಗೆ ಆರಾಮಿರಲಿಲ್ಲ ಮತ್ತು ಆರಾಮಿಲ್ಲದ ಕಾರಣ ನನಗೆ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಸುಸ್ತು ಇತ್ತು. ಅದ್ರ ಸಂಬಂಧ ನಾನು ಹಾಗೆ ಮಾಡ್ತಾಯಿದ್ದೆ. ಬಟ್ ನನಗೆ ಅನ್ನಿಸ್ತು, ನಾನು ಪೂಜೆ ಮಾಡಿದ ಮೇಲೆ ನನಗೊಂದು ಪಾಸಿಟಿವ್ನೆಸ್ ಬಂತು, ನನಗೆ ಮತ್ತೆ ಚೈತನ್ಯ ಬಂದು ಖುಷಿ ಅನ್ನಿಸ್ತು. ಅದು ಮತ್ತು ಸಂಜೆ ಹೇಗಿದ್ದರೂ ಸೀರೆ ಉಡೋದಿದೆ ಇಲ್ಲ ಅಂತಂದು ಹೇಳಿ ಹೋಳಿಗೆ ಅದೆಲ್ಲ ಮಾಡೋದಿದೆ ಅಂತಂದೇಳಿ ನಾನು ಸುಮ್ಮನಾದೆ. ಬಟ್ ಏನು ಮಾಡಿದರೂ ಕೂಡ ನಾನು ಸೀರೆ ಉಡ್ಕೊಂಡು ಮಾಡ್ತಿರೋಳು. ಇವತ್ತೇ ನಾನು ಡ್ರೆಸ್ ಹಾಕೊಂಡು ಪೂಜೆ ಮಾಡ್ತಿರೋದು. ಲಾಸ್ಟಿಗೆ ಅದೇ ನಾನು ಹೇಳಿದ್ನಲ್ಲ ಮೊದಲೇ ಉಡಿ ತುಂಬೋದು ಅಂತ, ನಾನು ಹಿಂಗೆ ಇದೇ ಥರ ಮಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡವಳು. ಅದೇ ಬ್ಲೌಸನ್ನು ಮತ್ತೆ ನಾನು ಉಳಿಸ್ಬಿಟ್ಟು ನಾನಿಲ್ಲಿ ಪೂಜೆ ಮಾಡಿದೆ. ಹಾಗೆ ಉಡಿನೂ ಕೊಟ್ಟೆ. ನಾನು ಇಲ್ಲಿ ಎಲ್ಲ ಒಂದೇ ತಟ್ಟೆಯಲ್ಲಿ ಸೀರೆ ಬಳೆ ಉಡಿ ಎಲ್ಲ ಇಟ್ಬಿಟ್ಟು ವರಮಹಾಲಕ್ಷ್ಮಿಗೆ ಉಡಿ ಕೊಟ್ಟೆ ನಾನಿಲ್ಲಿ. ಹಾಗೆ ಲಾಸ್ಟಿಗೆ ಫೈನಲ್ಲಾಗಿ ಇಲ್ಲೆಲ್ಲ ಮಂಗಳಾರತಿ ಮಾಡಬೇಕಲ್ಲ, ಎಲ್ಲ ದೇವರಿಗೂ ಮಂಗಳಾರತಿ ಮಾಡಿಕೊಂಡು ದೀಪ ಮತ್ತು ಕರ್ಪೂರ ಅದೆಲ್ಲ ಹಚ್ಚಿಬಿಟ್ಟು ದೀಪ ಧೂಪ ಎಲ್ಲ ಅಂತಾರಲ್ಲ ಅದೆಲ್ಲ ಹಾಕಿಬಿಟ್ಟು ಒಂದು ಪಾಸಿಟಿವ್ನೆಸ್ ಬಂತು ಮನೆ ತುಂಬ. ಎಲ್ಲ ಏನೋ ಒಂಥರ ಖುಷಿ ಅನಿಸುತ್ತೆ. ಅದಕ್ಕೆ ಹಬ್ಬ ಹರಿದಿನಗಳು ಮಾಡೋದ್ರಿಂದ ಏನೋ ಮನೆಯಲ್ಲಿ ಒಂದು ಉಲ್ಲಾಸ ಸಂತೋಷ ಎಲ್ಲ ಬರುತ್ತೆ ಅನ್ನೋದು ಇದೇ ಕಾರಣಕ್ಕೆ. ಹಾಗೆ ಇಲ್ಲಿ ಕರೆಯಮ್ಮ ಇದ್ದಾಳಲ್ಲ, ಕರೆಯಮ್ಮಗೂ ಕೂಡ ನಾನು ನಮಸ್ಕಾರ ಮಾಡ್ಕೋತಾ ಇಲ್ಲಿ ಮನೆ ತುಂಬ ಎಲ್ಲ ಧೂಪ ಎಲ್ಲ ಹಾಕಿ ಫೈನಲ್ಲಾಗಿ ನಾವು ಒಂದು ಪೂಜೆ ಮುಗೀತು. ಹಾಗೆ ಮತ್ತು ದೇವ್ರ ಮನೆಯಲ್ಲಿ ಲಾಸ್ಟಿಗೆ ಕೊನೆಯದಾಗಿ ನಾನು ಹೋಳಿಗೆ ಮಾಡಿದ್ದೆ ಇವತ್ತು.
ಹೋಳಿಗೆ, ಹೀರೆಕಾಯಿ ಪಲ್ಯ, ಹಾಗೆ ಹಪ್ಪಳ, ಸಂಡಿಗೆ, ಅನ್ನ, ಸಾರು, ಚಪಾತಿ ಅದೆಲ್ಲ ಮಾಡಿದ್ವಿ. ಲಾಸ್ಟಿಗೆ ನೈವೇದ್ಯ ಕೊಟ್ಬಿಟ್ಟು ನಾನು ಇಲ್ಲಿ ದೇವರಿಗೆ ಮತ್ತೆ ಕಾಯಿ ಹೊಡೆದು ನೈವೇದ್ಯ ತೋರಿಸಿದೆ. ಕೊನೆಯದಾಗಿ ಸಾಯಂಕಾಲ ಉಡಿ ತುಂಬಕ್ಕೆ ಇನ್ನೇನು ಜನ ಎಲ್ಲ ಬರ್ತಾರಲ್ಲ, ಮುತ್ತೈದರಿಗೆಲ್ಲ ಕರೆದಿದ್ದೀನಿ ನಾನು. ಅವರೆಲ್ಲ ಉಡಿ ತುಂಬ್ಕೊಳಕ್ಕೆಲ್ಲ ಬರ್ತಾರೆ ಅಂತಂದೇಳಿ ಉಡಿ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಸಾರಿ ಎಲ್ಲ ಹಾಕ್ಕೊಂಡು ನಾನು ಇಲ್ಲಿ ರೆಡಿಯಾಗಿ ಮತ್ತೆ ಸಾಯಂಕಾಲದ ದೀಪ ಅವನ್ನೆಲ್ಲ ಹಚ್ಚಿಬಿಟ್ಟು ಮತ್ತೆ ಧೂಪ ಹಾಕಿ ನನ್ನ ಮುತ್ತೈದರಿಗೆಲ್ಲ ಕರೆದುಬಿಟ್ಟು ನಾನು ಇಲ್ಲಿ ಶತನಾಮಾವಳಿ, ಲಕ್ಷ್ಮೀ ಶತನಾಮಾವಳಿಯನ್ನೆಲ್ಲ ಹೇಳಿ ಅಷ್ಟೋತ್ತರ ನಾಮಾವಳಿಗಳನ್ನು ಹೇಳ್ತಾ ಕೂತಿದ್ದೆ. ಹಾಗೆ ಒಬ್ಬೊಬ್ಬರೇ ಮುತ್ತೈದರೆಲ್ಲ ಬಂದರು. ಅವ್ರಿಗೆಲ್ಲ ಉಡಿ ಕೊಟ್ಟುಬಿಟ್ಟೆ. ಮುತ್ತೈದರೆಲ್ಲರೂ ಏನು ಹೇಳ್ತಾಯಿದ್ರು, ತುಂಬ ಚೆನ್ನಾಗೈತಿ ಪೂಜೆ, ಜಗಲಿ ತುಂಬ ಜಗ ಜಗ ಅನ್ನಕತ್ತದ ಜಗಲಿ ಅಂತಂದೆಲ್ಲ ಹೇಳ್ತಾಯಿದ್ರು. ಆದರೆ ನನಗೆಲ್ಲ ನೀವೆಲ್ಲ ವ್ಯೂವರ್ಸ್ ಹೇಳಬೇಕು ಯಾವ ಥರ ಆಗಿದೆ ಅಂತಂದು ಹೇಳಿ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಖುಷಿ ಆಗುತ್ತೆ. ಹಾಗೆ ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ, ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದು ಹೇಳಿ ನಾನು ಸದಾ ಕೇಳ್ಕೊತೀನಿ ವರಮಹಾಲಕ್ಷ್ಮಿ ಹತ್ರ. ವರಮಹಾಲಕ್ಷ್ಮಿಯೂ ನೀನೇ, ವೈಭವ ಲಕ್ಷ್ಮಿಯೂ ನೀನೇ, ಸಂತಾನ ಲಕ್ಷ್ಮಿಯೂ ನೀನೇ, ಮಂಗಳ ಗೌರಿಯೂ ನೀನೇ, ಹಾಗೆ ಶುಕ್ರು ಗೌರಿಯೂ ನೀನೇ, ಎಲ್ಲ ದೇವಿಯೂ ನೀನೇ ವರಮಹಾಲಕ್ಷ್ಮಿ. ಎಲ್ಲ ನನ್ನ ವ್ಯೂವರ್ಸ್ಗೂ ಒಳ್ಳೆಯದನ್ನು ಮಾಡಮ್ಮ ನೀನು. ಫ್ರೆಂಡ್ಸ್, ನಿಮಗೆಲ್ಲ ನನ್ನ ವರಮಹಾಲಕ್ಷ್ಮಿ ಪೂಜೆ ಮಾಡಿರೋ ಪದ್ಧತಿ ಅವೆಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದೇಳಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಯೂಟ್ಯೂಬರ್ ಈ ಥರ ಪೂಜೆ ಮಾಡಿದ್ದಾರೆ ನೋಡಿ ಅಂತಂದು ಹೇಳಿ ನೀವು ಹೇಳ್ಕೊಂಡ್ರೆ ಮಾತ್ರ ನನಗೂ ಯಶಸ್ಸು ಸಿಗೋದು. ಹಾಗೆ ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಜೀವನದಲ್ಲಿ ಯಶಸ್ಸು ಕೊಡಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣ.